ಡಿಸೆಂಬರಲ್ಲಿ 2 ದೊಡ್ಡ ದೊಡ್ಡ ಮೂವಿಗಳು ಬರ್ತಾ ಇದೆ ಸರ್. ಒಬ್ಬರು ಉಪೇಂದ್ರ ಅವರದ್ದು, ಒಂದು ದೊಡ್ಡ ಮೂವಿ ಬರ್ತಾ ಇದೆ ಸರ್, ಇನ್ನೊಂದೊಂದು ಅಲ್ಲಿ ಹಿಂದೇನು ಅಲ್ಲಿ ಬಿಟ್ಬಿಡೋಣ. ಹಾ. ಇಲ್ಲ ಸರ್, ನಾನು ವೈಯಕ್ತಿಕವಾಗಿ ಹೇಳ್ತಾ ಇರೋದೇನು ಅಂದರೆ ಸರ್, ಖುಷಿ ಪಡುವಂಥ ವಿಚಾರ ಇದು. ನಾನು ವೈಯಕ್ತಿಕವಾಗಿ ನಿಜವಾಗ್ಲೂ ತಮಾಷೆಯಾಗಿ ಹೇಳಿದೆ, ಬಟ್ ನನಗೆ ನಿಮ್ದೊಂದು ತುಂಬ show ಖುಷಿ ಇದೆ show ನೋಡ್ಬೋದಲ್ಲ? ನನ್ನೊಂದು ತುಂಬ ಖುಷಿ ಇದೆ ಸರ್. ಉಪೇಂದ್ರ ಸರ್ ಡೈರೆಕ್ಟ್ ಮಾಡಿರೋದು ನಂಬರ್ 1. ನಾವು ಅವ್ರದ್ದು ಡಿರೆಕ್ಷನಿಗೆ ಫ್ಯಾನ್. ನಾವು ಕಾಂಪಿಟಿಷನ್ ಅಲ್ಲ ಸರ್, ನಾನೀಗ ಹೇಳ್ತಾ ಇರೋದು ಕರ್ನಾಟಕದಲ್ಲಿ ಇಷ್ಟು ಥಿಯೇಟರ್ ಇರ್ಬೇಕಾದ್ರೆ 2 ಸಿನಿಮಾ ಬರ್ತಾ ಇರೋದು ಹಬ್ಬ ಸರ್. ಒಂದು ವಾರ ಗ್ಯಾಪಲ್ಲಿ ಬರ್ತಾ ಇದ್ದೀವಿ. ಎಲ್ಲ ಥಿಯೇಟ್ರಲ್ಲ 2 ಸಿನಿಮಾ ಓಡಲಿ ಚೆನ್ನಾಗಿದ್ದರೆ ಕರೆಕ್ಟಾ. ನಾನು ಹೇಳ್ತಾ ಇರೋದು ನಂದು ಓಡ್ಬಿಡುತ್ತೆ, ಅವ್ರದ್ದು ಓಡ್ಬಿಡುತ್ತೆ ಬೇಡ ಸರ್. ಅವ್ರಿಗೂ ಪ್ರಯತ್ನ, ನಮ್ಮದು ಪ್ರಯತ್ನ, ಕರೆಕ್ಟಾ. ಚೆನ್ನಾಗಾಗಬೇಕು ಕರ್ನಾಟಕ. ಇದ್ರ ಬದಲು ಇಷ್ಟು ಥಿಯೇಟ್ರ್ಗಳಲ್ಲಿ ಒಂದು ಕನ್ನಡ ಸಿನಿಮಾ ರಿಲೀಸ್ ಆದರೆ ಇನ್ನೂ 200-250 ಥಿಯೇಟ್ರ್ಗಳು ಖಾಲಿ ಇರ್ತವೆ. ಅದರಲ್ಲಿ ಬೇರೆ ಸಿನಿಮಾನ ರಿಲೀಸ್ ಮಾಡಿಕೊಂಡು ಅಥವಾ ಬೇರೆ ಭಾಷೆ ಸಿನಿಮಾ ತೊಗೊಂಡು ಹಾಕೋಬೋದು. ಇನ್ನೊಂದು ಸಿನಿಮಾ ಕನ್ನಡಕ್ಕೆ 2 ಸಿನಿಮಾ ಕೊಡ್ತಾ ಇದ್ದೀವಿ ಹಬ್ಬದ ಟೈಮಲ್ಲಿ. ಇಷ್ಟು ರಜಾ ಇದೆ, ನನಗೆ ಅದು ಸಂಭ್ರಮ ಸರ್. ನನಗೆ ಅದು ಖಂಡಿತ ಸಂಭ್ರಮ. ಈ ಮ್ಯಾಕ್ಸ್ ಮೂವಿ ವಿಚಾರದಲ್ಲಿ ಇದನ್ನು ನಾನು ಹೋಗಿ ನೋಡಬೇಕು ಅಂತ ಬಂದಾಗ ನನಗೆ ಫುಲ್ ಮಜಾ ಸಿಗುತ್ತೆ, ಈ ಮೂವಿನಲ್ಲಿ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಅಥವಾ ಸುದೀಪ್ ಫ್ಯಾನಾಗಿ ನಾನು ಹೋಗ್ತಾ ಇದ್ದೀನಿ. ಇದರಲ್ಲಿ ಯಾವುದು ನೀವು ಪ್ರಿಫರ್ ಮಾಡೋದು? ಇದು ಫ್ಯಾನ್ಸ್ಗೋಸ್ಕರ ಮಾಡಿರೋ ಮೂವಿ ಥರನಾ, ಓವರ್ ಆಲ್ ಇದು, ಅಥವಾ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ನ ಮೂವಿನ? ಸರ್, ಈಗ ಒಂದು ಪ್ರೀತಿ ಕೊಟ್ಟು ಜಾಗ ಕೊಟ್ಬಿಟ್ಟಿದ್ದಾರೆ ಸರ್ ಜನ ನನಗೆ ಅವ್ರ ಹಾರ್ಟಲ್ಲಿ. ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಇದೇ ಕಾರಣಕ್ಕೆ ಅಂತ ಹೇಳೋಕ್ಕಾಗಲ್ಲ. ಮನೇಲಿ ನಮ್ಮ ತಾಯಿ ಅಡುಗೆ ಮಾಡೋದಂಗೆ, ಇವತ್ತೇನು ಕೊಡ್ತೀಯಾ, ನಾಳೆ ಏನು ರುಚಿ ಕೊಡ್ತೀಯಾ, ಇವತ್ತೇನು ಡಿಫ್ರೆನ್ಸ್ ಕೊಡ್ತೀಯಾ ಅಂತ ಬರಲ್ಲ. ಅವ್ರು ಅಡುಗೆ ಮಾಡ್ಯಾರ ಸರ್, ಅಷ್ಟೇ, ಹೋಗಿ ಊಟ ಮಾಡಬೇಕು. ಹಾಗೆ ಒಬ್ಬ ಕಲಾವಿದನ ಒಪ್ಪದ್ಮೇಲೆ ನಮಗೆ ಆ ಸ್ಥಾನ ಸರ್ ಅದು. ನಾನು ಅಡುಗೆ ಮಾಡಿ ಕೊಡ್ತಾ ಇರ್ತೀನಪ್ಪ ಅಷ್ಟೇ. ಕೊಡೋ ಅಡುಗೆಯಲ್ಲಿ ಕರೆಕ್ಟಾಗಿ ಉಪ್ಪು ಖಾರ ಇದೆ ಅಂತ ನೋಡಿ ಹಾಕ್ತಾ ಇರ್ತೀನಿ ಅಷ್ಟೇ. ಊಟ ಮಾಡಿ ಬಂದಷ್ಟೆ. 1 ಇಯರ್ಗೆ ಇಷ್ಟು ಕೆಲಸ ನಾನು ಮಾಡಬೇಕು ಮೂವಿಗೆ ಅಂತ ಆ ಥರದ್ದೊಂದು ಟೈಮ್ ಟೇಬಲ್ ಚಾರ್ಟ್ ಏನಾದರೂ ಇದೆಯಾ ಸುದೀಪ್ ಅವ್ರ? ಇಲ್ಲ ಸರ್, ನನ್ನ ಟೈಮ್ ಟೇಬಲು ಎಲ್ಲ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದೆ. ಇಲ್ಲಾಂದ್ರೆ ಇಷ್ಟು ಲೇಟಾಗಿ ಯಾಕೆ ಬರ್ತಾಯಿತ್ತು. ಓಕೆ, ನಾನೇ ಟೈಮ್ ಟೇಬಲ್ ಹಾಕ್ಬಿಟ್ಟಿದ್ರೆ ಇಷ್ಟೊತ್ತಿಗೆ 3-4 ತಿಂಗಳಿಗೆ ಒಂದು ಕೊಡ್ತಾ ಇದ್ದೆ ನಾನು. ನನ್ನ ಟೈಮ್ ಟೇಬಲ್ ಬೇರೆಯವ್ರ ಆ ಥರದ್ದು ಗೆರೆಲ್ಲ ಹೇಳ್ಕೊಳ್ಳಲ್ಲ ನೀವು? ನಾನು 2 ವರ್ಷಕ್ಕೊಂದು ಮೂವಿ ಮಾಡಬೇಕು. ಸಿನಿಮಾ ಇಸ್ ನಾಟ್ ಒನ್ ಮ್ಯಾನ್ ಶೋ ಸರ್. ಇಟ್ ಇಸ್ ಅ ಲಾಟ್ ಆಫ್ ಪೀಪಲ್ ಪುಟ್ ಟುಗೆದರ್. ಓಕೆ, ಈವನ್ ಸಕ್ಸಸ್ ಶುಡ್ ನಾಟ್ ಬಿಲಾಂಗ್ ಟು ಒನ್ ಪರ್ಸನ್. It is an effort of many people. Delay is also not because of one man. It is the involvement of many people. ಈಗ ಇದೇ ನನಗೆ ಕೊಡೋಕ್ಕಾಗಿಲ್ಲ. ಟೈಮ್ ಟೇಬಲ್ ಹೆಂಗೆ ಹಾಕೊಳ್ಳಿ ನಾನು? ಟೈಮ್ ಟೇಬಲ್ ಪ್ರಕಾರ ನಡೆಯೋದು ಅಂದರೆ ಈ ಬಿಗ್ ಬಾಸ್ ಇರ್ಬೋದು, CCL ಇರ್ಬೋದು, ಅಷ್ಟೇ. ಈ ಬಿಗ್ ಬಾಸಲ್ಲಿ ಒಂದು ಎಪಿಸೋಡು 3 hours ಅಂತ ಹೇಳೋಕ್ಕಾಗುತ್ತಾ? ಸಮ್ಟೈಮ್ಸ್ 4 hours, ಸಮ್ಟೈಮ್ಸ್ 4.25 hours ಒಂದು ಎಪಿಸೋಡು. ನೀವು 1.5 ಗಂಟೆ ನೋಡ್ತಾ ಇದ್ದೀರಾ. ಫಿನಾಲೆ ಅಂತ ಬಂದರೆ 18 hours, 19 hours. ನನ್ನ ಬೆನ್ನಲ್ಲಿ ಹಾಟ್ ವಾಟರ್ ಬ್ಯಾಗ್ ಇಟ್ಕೊಂಡು ಶೂಟಿಂಗ್ ಮಾಡಿದ್ದುಂಟು, ಗೊತ್ತಾ ನಿಮಗೆ? ನನಗೆ ದೊಡ್ಡಣ್ಣ ಒಂದ್ಸತಿ ಸ್ವಾತಿ ಮುತ್ತಲ್ಲಿ ತುಂಬ ಇಮೋಷನಲ್ ಆಗಿಬಿಟ್ಟು, ಅವ್ರ ಪಾಪ ಇನ್ವಾಲ್ಡ್ ಆ್ಯಕ್ಟ್ರು ಜಾಡ್ಸ್ ಓದಿಬೇಕು ಇಂಟರ್ವಲ್ ಬ್ಲಾಕ್ ಸೀನಲ್ಲಿ. ನಿಜವಾಗ್ಲೂ ಓದ್ಬಿಟ್ರು ಸರ್. ಎಲ್ಲಿಗೆ ಹೋಗಿದ್ದೆ ಅಂದರೆ ನಾನು, ನಮ್ಮ ದೊಡ್ಡಣ್ಣ ಗೊತ್ತಲ್ಲ ಹೆಂಗಿದಾರಂತ, ಅವಾಗ ಬೇರೆ ಇನ್ನೂ ಇದ್ರು, ನಾನು ಹಿಂಗಿದ್ದೀನಿ. ನಮ್ಮನೆ ಎದ್ದು ಬಿಟ್ರು ಒಂದು ಸರ್, ಪಟ 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 ಹೋಗ್ಬಿಟ್ಟಿದ್ದೆ ನಾನು. ಅಲ್ಲಿ ಏನು ಅನ್ನಿಸ್ಲಿಲ್ಲ. ಈ ದೊಡ್ಡಣ್ಣ ಏನು ಹಂಗೆ ಓದಿತೀರಾ ಅಂತ ಹೇಳಿದ್ದೆ. 6 ತಿಂಗಳಾದ್ಮೇಲೆ ಸ್ಟಾರ್ಟ್ ಆಯಿತು ಸರ್ ಒಂದು ನೋವು. ಆ ಮೂಳೆ ಮೂವ್ ಆಗ್ಬಿಟ್ಟಿದೆ ನನಗೆ. ಅದು ಇವತ್ತವರೆಗೂ ಟ್ರೀಟ್ಮೆಂಟಲ್ಲಿದ್ದೀನಿ. ಒಂದು ಚಿಕ್ಕ ಸರ್ಜರಿ ಆಗಿದೆ. ಸೊ ಏನಾಗುತ್ತೆ, ಕೆಲವು ಟೈಮು ಬ್ಯಾಡ್ ಲಕ್ ಅದು, ಬಟ್ ಕೆಲವು ಟೈಮ್ ಸಿಕ್ಕಾಪಟ್ಟೆ ನೋವು ಬರೋದು, ನಿಲ್ಲಕ್ಕಾಗಲ್ಲ. ಫೈನಲ್ಸ್ ನಡೀತದೆ ಒಂದು ಶೋ, ಹೋಗಲೇಬೇಕು. ಹಾಟ್ ವಾಟರ್ ಬ್ಯಾಗ್ ಕ್ಯಾಮ್ರಾಮನಿಗೆ ಹೇಳಿ, ದಯವಿಟ್ಟು ಆ ಕಡೆ ಆ್ಯಂಗಲ್ ಇಡಬೇಡಿ, ಇದೇ ತೆಗಿತಾರೆ. ಹಾಟ್ ವಾಟರ್ ಬ್ಯಾಗ್ ಇದು ಶರ್ಟ್ ಒಳಗಡೆ ಇಟ್ಕೊಂಡೇ ನಡೀದು ನಾನು. ಇಟ್ಕೊಳಕ್ಕಾಗ್ತಾ ಇರಲಿಲ್ಲ. ನೀವು ನೋಟಿಸ್ ಮಾಡಿ, ಇವಾಗೆಲ್ಲ ನನ್ನ ಕಾಸ್ಟ್ಯೂಮ್ಸಿಗೆ ಈ ಥರ ಸಾಫ್ಟ್ ಶೂಸೇ ತರ್ತೀನಿ ನಾನು. ನೀವು ನೋಟಿಸ್ ಮಾಡಿರ್ತೀರ. ಮುಂಚೆ ನೀವು ಒಂದು 4 ವರ್ಷ ಹಿಂದೆ ಹೋದರೆ ಫಾರ್ಮಲ್ ಶೂಸ್ ತುಂಬ ಆಗ್ತಾಯಿದೆ, ನಿಲ್ಲಕ್ಕಾಗಲ್ಲ ಸರ್. ಓಕೆ, ಇಮಿಡಿಯೇಟ್ ಬಂದ್ಬಿಡ್ತಾರೆ. ತುಂಬ ಬ್ಯಾಕ್ ಮೇಲೆ ನನಗೆ ಇಶ್ಯೂ ಆಗುತ್ತೆ. ನನಗೆ ಅದು ಬೇರೆ ಪ್ರಾಬ್ಲಮ್ ಅಲ್ಲ. ಇದನ್ನು ಅದಕ್ಕೆ ಸಾಫ್ಟ್ ಶೂಸ್ ಹಾಕೊಂಡು ಹೋಗ್ಬೇಕು. ಹ್ಯಾವ್ ಟು ಸ್ಟ್ಯಾಂಡ್ ಸರ್. ಫಿನಾಲೆ ಬಂದರೆ ಆಲ್ಮೋಸ್ಟ್ 17-18 hours ಕೂತು ನಿಂತಿರ್ತೀನಿ ಕಂಟಿನ್ಯೂಸ್, ಚಿಕ್ಕ ಬ್ರೇಕಲ್ಲಿ. ಸೊ ಡೋಂಟ್ ಥಿಂಕ್ ಬಿಗ್ ಬಾಸ್ ಇಸ್ ಸೋ ಈಸಿ. ಇಟ್ ಈಸ್ ವೆರಿ ಸ್ಟ್ರೇನಿಯಸ್. ಒಂದು ಫಿನಾಲ್ ಓಪನಿಂಗ್ ತೊಗೊಳೋಣ. ಓಪನಿಂಗು ಒಬ್ಬೊಬ್ಬ ವ್ಯಕ್ತಿನ ಒಳಗಡೆ ಕಳಿಸ್ಬೇಕಾದ್ರೆ ಆವ್ರೇಜ್ ½ an hour ಇಟ್ಕೊಳ್ಳಿ ಒಬ್ಬರಿಗೆ. ಆವ್ರೇಜ್ 18 ಜನ. ಈ ಮಧ್ಯದಲ್ಲಿ ಒಬ್ಬ ಹಾಡು ಹೇಳ್ತಾರೆ, ಒಬ್ರು ಡ್ಯಾನ್ಸ್ ಮಾಡ್ತಾರೆ, ಒಂದು ಬ್ರೇಕ್ ತೊಗೊತಾರೆ, ಊಟ ಇವೆಲ್ಲ ಇಟ್ಕೊಳ್ಳಿ. ಎಷ್ಟಾಯಿತು ಸರ್ ಟೈಮು? ಆ್ಯಂಡ್ ಒಬ್ರಿಗೂ ನಾನು ಎಲ್ರಿಗೂ ಅದೇ ನ್ಯಾಯ ಮಾಡಬೇಕಾ? ಅವ್ರ ವೀಟ್ ತೋರಿಸಿ, ಅವ್ರ ಮನೆಯವ್ರ ಹತ್ರ ಮಾತಾಡಿಸಿ, ಅವರಿಗೆ ಅವರ ಪರಿಚಯ ಖಂಡಿತವಾಗ್ಲೂ ಸಂಪೂರ್ಣವಾಗಿ ಕೊಟ್ಟು ಕಳಿಸ್ಬೇಕು.
ಆ್ಯಂಡ್ ಅವ್ರು ಏನಾರು ಇನ್ನೂ ತಮಾಷೆ ಮಾಡೋರು ಸ್ಟೇಜ್ ಮೇಲೆ ಅಂದರೆ ಇನ್ನೊಂಚೂರು ಜಾಸ್ತಿ ಟೈಮ್ ಆಗ್ಬಿಡುತ್ತೆ. ಬಿಕಾಸ್ ದೇ ಆರ್ ಗಿವಿಂಗ್ ಎಂಟರ್ಟೈನ್ಮೆಂಟ್. ಚೆನ್ನಾಗಿ ಮಾತಾಡ್ತಾರೆ ಅವರು. ಎಷ್ಟೊತ್ತಾಗ್ಬೋದು ಯೋಚನೆ ಮಾಡಿ. ತಲೆಗೆ ಫಸ್ಟ್ ಬರೋದೇನೆಂದರೆ, ನೀವೆಲ್ಲ ಒಳಗೆ ಹೋದ್ರೆ ಎಷ್ಟು ಬಿಟ್ಟರೆ ಎಷ್ಟು, ನನಗೆ ಹೋಗ್ರ ಮನೆಗೆ ಅನ್ನೋದು ಬಂದ್ಬಿಡುತ್ತೆ ಫಸ್ಟು ತಲೆಗೆ. ಯಾಕಂದರೆ ನೀವು ನೋಡ್ತಾ ಇದ್ದೀರಾ ಸರ್, ಎದುರುಗಡೆ ಸಮ್ಟೈಮ್ಸ್ ನಾವು ಅಲ್ಲಿ ಕೂತಿರೋ ಅವ್ರ ಫ್ಯಾಮಿಲಿ, ಅವ್ರನ್ನೇ ಜೂನಿಯರ್ಸ್ ಅವ್ರು ಯಾರು ಬಂದಿದ್ದಾರ ನೋಡಿದ್ರೆ, ಶೂಟಿಂಗ್ ಹೋಗ್ತಾ 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 2 ಗಂಟೆ 3 ಗಂಟೆ 4 ಗಂಟೆ ಆಗಿರುತ್ತೆ. ಎಲ್ಲ ಹಿಂಗೆ ಬಿದ್ದುಬಿಟ್ಟಿರ್ತಾರೆ ಸಿಂಗೆ. ನಾವು ಅವ್ರನ್ನ ನೋಡ್ಬಿಟ್ಟು ಎಚ್ಚರಿಕೆ ಇರಬೇಕು. ಇಲ್ಲಿ ಜೋಕ್ ಮಾಡ್ತಾ ಇರ್ತೀರ, ನಗೋರು ಯಾರೂ ಇಲ್ಲ ಅಲ್ಲಿ, ಎಲ್ಲ ಸುಸ್ತಾಗ್ಬಿಟ್ಟಿರ್ತಾರೆ. ಇಟ್ಸ್ ನಾಟ್ ಈಸಿ. ಇಟ್ಸ್ ನಾಟ್ ಈಸಿ ಟು ಬಿ ಫನ್ನಿ ವೆನ್ ನೋಬಡಿ ಈಸ್ ಲಾಫಿಂಗ್. ಕರೆಕ್ಟ್. ನೀವೊಂದು ಜೋಕ್ ಹೇಳ್ತೀರಾ ಸರ್, ನೀವು ಎಲ್ಲರೂ ನಕ್ಕಿದ್ರೆ ತಾನೇ ನಿಮಗೆ ಗೊತ್ತಾದ ಚೆನ್ನಾಗಿದೆ ಜೋಕು ಅಂತ. ಯಾರು ನಗ್ದೆ ಹಿಂಗೆ ಎಲ್ಲ ಹೆಂಗಿರ್ತಾರೆ ಗೊತ್ತಾ, ಅದಕ್ಕೆ ಆ ಕಡೆ ನೋಡೋಕ್ಕೆ ಜೋಕ್ ಆಗ್ಬಿಡ್ತಾನೆ. ಅಲ್ಲ, ನನಗೆ ಭಯ ಆಗ್ಬಿಡುತ್ತೆ ಸಮ್ಟೈಮ್ಸ್. ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನೋ, ಯಾರಿಗಾರ ಐಡಿಯಾ ಇಲ್ಲ ಅಂದರೆ ಮಾತ್ರ ಸತ್ರು ಅವ್ರು ಈ ಸ್ಟೇಜ್ ಮೇಲೆ. ನನಗೆ ಭಾಳ ಆಸೆ, ಯಾರನ್ನಾರ ಒಂದು ದಿವಸ ಕರ್ಕೊಂಡೋಗಿ ಫಿನಾಲೆ ಮತ್ತು ಓಪನಿಂಗ್ ನೀನು ಮಾಡ್ಕೊಡಮ್ಮ, ಮಿಕ್ಕಿದ್ದು ನಾನು ಮಾಡಿಕೊಡ್ತೀನಿ ಅಂತ. ವಾಪಸ್ ಬರೋದೇ ಇಲ್ಲ ಅವರು, ಮುಗಿದೋಗ್ಬಿಡ್ತಾರೆ. ಇಟ್ ಇಸ್ ನಾಟ್ ಈಸಿ.